ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಜಿ ವಾಹಿನಿಯ ಹೊಸ ಧಾರಾವಾಹಿ ಆದಿ ಲಕ್ಷ್ಮಿ ಪುರಾಣದ ಆದಿ ಹಾಗೂ ಲಕ್ಷ್ಮಿಗೆ. ಸಖದ ಡ್ಯಾನ್ಸ್ ಮಾಡಿದ್ರಿ, ಬಟ್ ಅದೇನೋ ಕೈಯಲ್ಲಿ ಹಿಡ್ಕೊಂಡು ಏನೋ ಬಂದಿರಲ್ಲ. ಇದು ನನ್ನ ಪ್ರೀತಿಯ ಸ್ನೇಹಿತೆ ಲಕ್ಷ್ಮಿಯ ಮದುವೆಯ ಆಹ್ವಾನ ಪತ್ರಿಕೆ. ಓಹೋ, ಇವ್ನು ಯಾಕೋ ತುಂಬಾ ಡೌ ಮಾಡ್ತಿದ್ದಾನೆ, ನನ್ಗೇನೋ ಡೌಟ್ ಇವನ್ ಮೇಲೆ. ಅಲ್ಲ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅಲ್ಲ ಇಬ್ರು ಡ್ಯಾನ್ಸ್ ಏನೋ ಮಾಡಿದ್ರಿ, ಆಮೇಲೆ ಏನೋ ಇವನ್ ಜೊತೆ ನಾನು ಡ್ಯಾನ್ಸ್ ಮಾಡಿದ್ದು, ಇವಳ ಜೊತೆ ಯಾಕೆ ಏನ್ ಜಗಳ ಅದು? ಏನ್ ಮಾಡೋದು, ಒಂದು ದೊಡ್ಡ ಕೆಟ್ಟ ಕನ್ಸ್ ಕಂಡ್ಬಿಟ್ಟೆ. ಡಬ್ಬ ನನ್ ಮಗನ್ ಜೊತೆ ಬೇಕು ಅಂತ ಕನ್ಸ್ಕೊಂಡಿಲ್ಲ, ನನಗಂತೂ ಇವಳು ಕಂಡ್ರೆ ಆಗದೇ ಇಲ್ಲ. ಯಾಕಾಗಲ್ಲ, ಏನ್ ಪ್ರಾಬ್ಲಮ್ಮು? ಸುಡ್ಡು ಸುಳ್ಬುರ್ಕ ಇವನು, ಇವ್ ಮುಖ ನೋಡಿದ್ರೆ ನಂಗೆ ಆಗಲ್ಲ. ಅಲ್ಲ ನಾನೇನೋ ಬ್ಯೂಟಿಫುಲ್ ಕನೆಕ್ಷನ್ ಅನ್ಕೊಂಡೆ, ನಿಮ್ಮಿಬ್ಬರದು ರಾಂಗ್ ಕನೆಕ್ಷನ್. ವೆರಿ ರಾಂಗ್. ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಅರ್ಥ ಆಗೋದು ಬೇಡ, ಥೂ. ಅಲ್ಲ ಅರ್ಥ ಆಗೋದು ಬೇಡ ಅಂತಾನೆ ಕೈಯಲ್ಲಿ ನೋಡಿದೆ, ಅದೇನೋ ಏನೋ ಹಿಡ್ಕೊಂಡ್ ಬಂದಿರಲ್ಲ. ಇದು ಹೇಳಿದ್ನಲ್ಲ, ಏನೋ ಡೌ ಮಾಡ್ತಿದ್ದಾನೆ ಇವ್ನು, ನನ್ಗೆ ಗೊತ್ತು. ನಾನು ಡವ್ ಎಲ್ಲ ಮಾಡಲ್ಲ. ನಾನು ಎಷ್ಟೇ ಇವಳನ್ನ ದ್ವೇಷ ಮಾಡಿದ್ರು ತಾತ ಹೇಳಿದಾರೆ ಇವಳು ಮದ್ವೆನ ಮುಂದೆ ನಿಂತು ಜವಾಬ್ದಾರಿ ತಗೊಂಡ್ ಮಾಡಪ್ಪ ಅಂತ. ಹುಡುಗ ಬೇರೆ ತುಂಬಾ ಒಳ್ಳೆಯವನು, ನೀವೇ ನೋಡಿರ್ಬೇಕಲ್ವಾ. ಅದಕ್ಕೆ ಆ ಮದ್ವೆನ ನಾನೇ ಮುಂದೆ ನಿಂತು ಮಾಡ್ಸೋಣ ಅಂತ ಇವತ್ತು ಈ ಇನ್ವಿಟೇಷನ್ ಕಾರ್ಡ್ಗಳನ್ನ ತಗೊಂಡ್ ಬಂದಿದ್ದೀನಿ. ಹಂಗೆ ತಾತ ಇನ್ನೊಂದು ಹೇಳಿದಾರೆ, ನನ್ ಮಾತು ಕೇಳು, ಒಳ್ಳೇದಾಗತ್ತೆ ಸ್ವಲ್ಪ ಲೈಫಲ್ಲಿ. ಏನೋ ಭಯಂಕರ ಜಗಳ ಆಡ್ತಾರಲ್ಲ ಇವರಿಬ್ರು. ಜಾಸ್ತಿ ಡೌ ಮಾಡಬೇಡಿ, ಅದೇನು ಅಂತ ಕರೆಕ್ಟ್ ಆಗಿ ಹೇಳಿ, ಪರವಾಗಿಲ್ಲ. ಏನಿಲ್ಲ, ನಂದು ಮದುವೆ ನಡೀತಾ ಇದೆ. ನನ್ನ ಮದುವೆಗೆ ನಾವು ಹರಿಹರ ಜನತೆನ ಕರಿಯಕ್ಕೆ ಅಂತ ಬಂದಿದ್ದೀವಿ. ನನ್ನ ಮದುವೆ ಇದೆ, ಪ್ಲೀಸ್ ಬರಬೇಕು. ಓಕೆ ಲಕ್ಷ್ಮಿ, ಎಲ್ರಿಗೂ ಹಾ ಕೊಟ್ಟೆ. ಇಷ್ಟು ಪ್ರೀತಿಯಿಂದ ಎಲ್ಲರೂ ಸ್ವೀಕರಿಸಿದ್ದಾರೆ ಮದ್ವೆ ಕಾರ್ಡ್ನ. ಹಂಗೆ ಮದ್ವೆಗೂ ಬಂದ್ಬಿಡಿ ಪ್ಲೀಸ್, ಮಿಸ್ ಮಾಡಿದೆ. ಅಲ್ಲ ಭಾಳ ಪ್ರೀತಿಯಿಂದ ಕೊಟ್ರಿ, ಅದೇನೋ ಪ್ರೀತಿಯಿಂದ ಅದು ಏನಿದೆ ಕಾರ್ಡಲ್ಲಿ ನೋಡೋಣ. ಆಕ್ಚುಲಿ ಅಯ್ಯೋ ಭಗವಂತ, ಈ ಥರನೂ ಒಂದು ಕಾರ್ಡ್ ಇರುತ್ತಾ? ದಯವಿಟ್ಟು ನೀವೇ ಓದಿ ಹೇಳಿ ಎಲ್ಲರಿಗೂ. ನನ್ನ ವೈರಿಯಾದ, ಅಯ್ಯೋ ಕ್ಷಮಿಸಿ, ನನ್ನ ಪ್ರೀತಿಯ ಗೆಳತಿಯಾದ ಶ್ರೀ ಕೇಶವ ಹಾಗೂ ಶ್ರೀಮತಿ ನಳಿನಿ ಅನ್ನೋ ಮರ್ಯಾದಸ್ಥ ದಂಪತಿಗಳ ಪುತ್ರಿ, ಎಲ್ಲರ ಮರ್ಯಾದೆ ಕಳೆಯುವ ಸಾರಿ ಎಲ್ಲರಿಗೂ ಮರ್ಯಾದೆ ಕೊಡುವ ಚೀ ಸೌ ಲಕ್ಷ್ಮಿ ಇವರ ವಿವಾಹವು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಅಮಾಯಕ ಹುಡುಗ, ಪಾಪ ಹೆಸರು ಹೇಳಕ್ಕೆ ಬೇಜಾರು, ಅವ್ರ ಜೊತೆ ಲಕ್ಷ್ಮೀಪುರದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ. ತಾವೆಲ್ಲರೂ ಆಶೀರ್ವಾದ ಮಾಡಕ್ಕೆ ಅಂತ, ಹುಡುಗನಿಗೆ ಬದುಕೋ ದಾರಿ ತೋರ್ಸಕ್ಕೆ ಅಂತ ಬರಬೇಕಾಗಿ ವಿನಂತಿ. ನಿಮ್ಮೆಲ್ಲರ ಸುಖಾಗಮನವನ್ನು ಬಯಸುವ ನಿಮ್ಮ ಪ್ರೀತಿಯ ಆದಿ. ಇದು ಯಾಕೋ ಕ್ಲಾರಿಟಿ ಸಿಗ್ತಾ ಇಲ್ಲ. ಮನೆ ದೊಡ್ಡವ್ರನ್ನೇ ಕೇಳ್ಬಿಡ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ಸಂಜೀವ್ ಅವರೇ, ಅಮೃತ ಅವರೇ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ.